ಸರ್ ಮನೆ ದೇವರ ಒಂದು ಕೆಲಸ ಮಾಡೋದು ಎರಡನೇ ಬಾರಿಗೆ ಚಾನ್ಸ್ ಸಿಕ್ಕಿದೆ ಹಿಂದೆ ಇನ್ನೂ 3 ಬಾರಿ ಸಿಕ್ಕಿತ್ತು. ಆರೋಗ್ಯ ಸಚಿವನಾಗಿ ಸಾರಿಗೆ ಸಚಿವನಾಗಿದ್ದಾಗಲೂ ಒಂದು ಸಚಿವನಾಗಿ ವೈರ್ಮಡಿ ದರ್ಶನ ಮಾಡ್ತಕ್ಕಂಥದ್ದು, ಚಲುವರಾಯಣ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ. ನಾನು ಮಾಮೂಲಿ ಭಕ್ತನಾಗಿ ಬರೋದಕ್ಕೂ, ಶಾಸಕರಾಗಿ ಬರೋದಕ್ಕೂ, ಸರ್ಕಾರದ ಪ್ರತಿನಿಧಿಯಾಗಿ ಬರೋದಕ್ಕೂ ಒಂದು ಹೆಚ್ಚಿನ ಹೆಗ್ಗಳಿಕೆ ಇರುತ್ತೆ, ಹೆಮ್ಮೆ ಇರುತ್ತೆ. ನಮಗೆ ಪುರಾತನ ಕಾಲದಿಂದನೂ ಇದು ಬಹುಶಃ 3 ತಲೆಬಾರು ಬ್ರಹ್ಮ ಮಾಡಿಸ್ಕೊಟ್ಟಂಥ ಈ ವೈರ್ಮಡಿಯನ್ನು ರಾಮ ಬಂದು ಈ ಒಂದು ವಿಗ್ರಹನ ದರ್ಶನ ಮಾಡೋಗಿದ್ದು ಅನ್ನೋದು ಪದ್ಧತಿ ಇದೆ. ಕೃಷ್ಣನೂ ಸಹ ಅದೇ ರೀತಿ ಇಲ್ಲಿ ದರ್ಶನ ಮಾಡಿರ್ತಕ್ಕಂಥದ್ದು ಅಂತ ಇತಿಹಾಸ ಇದೆ. ನಮ್ಮ ರಾಮಾನುಜಾಚಾರ್ಯರು ಯಾರು ಬಲರಾಮ ಅಂತೀವಿ ಅವರೇ ರಾಮಾನುಜಾಚಾರ್ಯರು. ಕೃಷ್ಣರ ಕಾಲದಲ್ಲಿ ಬಲರಾಮ ಆಗಿದ್ದರು, ರಾಮನ ಕಾಲದಲ್ಲಿ ಲಕ್ಷ್ಮಣ ಆಗಿದ್ದರು, ಅವರೇ ರಾಮಾನುಜಾಚಾರ್ಯರು. ಅವರೂ ಸಹ ಈ ಒಂದು ಮೇಲ್ಕೋಟೆಯ ಇತಿಹಾಸಕ್ಕೆ ಒಂದು ಇತಿಹಾಸವನ್ನು ರೂಪಿಸಿದಂಥ ಬರೆದಂಥ ಒಂದು ರಾಮಾನುಜಾಚಾರ್ಯರು. ನನಗೆ ನಮ್ಮ ಮನೆ ದೇವರು ರಾಜರಿಗೂ ಸಹ, ಮೈಸೂರಿನ ಮಹಾರಾಜರು ಏನಿದ್ದಾರೆ ಅವ್ರಿಗೂ ಸಹ ಇದು ಮನೆ ದೇವರು ಅಂತೇಳಿ ನಾನು ಕೇಳಿದ್ದೀನಿ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆದಾಗ ಅವರಿಗೆ ಇಲ್ಲಿಯ ಆದೇಶದಂತೆ ರಾಜಮುಡಿಯನ್ನು ಅವರು ದಾನ ಮಾಡಿದಂಥದ್ದು. ಅದಾದಮೇಲೆ ಅವರ ವಂಶ ಹೆಚ್ಚು ಪ್ರಗತಿಯತ್ತ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವರಿಗೆ ಹೆಚ್ಚು ಶಕ್ತಿಯನ್ನು ದೇವರು ಕೊಟ್ಟದ್ದು ಅಂತ. ಚಲುವನಾರಾಯಣ ಸ್ವಾಮಿ ನಮಗೆ ಹುಡ್ತಾ ಮನೆ ದೇವರು. ನನ್ನ ಹೆಸರನ್ನೇ ನಮ್ಮ ತಂದೆ ತಾಯಿಗಳು ಚಲುವನಾರಾಯಣ ಸ್ವಾಮಿ, ಚಲುವರಾಯ ಸ್ವಾಮಿ ಅಂತ ಹೆಸರಿಟ್ಟಿರೋದು. ಬಹುಶಃ ಅದರ ಪುಣ್ಯನೇ ಇವತ್ತು ಈ ಜಿಲ್ಲೆ, ರಾಜ್ಯದ ಜನ ಒಂದು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಮಂತ್ರಿ ಆಗಲಿಕ್ಕೆ ಆಶೀರ್ವಾದವನ್ನು ಸಿಕ್ಕಿರ್ತಕ್ಕಂಥದ್ದು. ಈ ಬಾರಿ ಈ 73ರಲ್ಲಿ ನಾವು ಸರ್ಕಾರ ರಚನೆ ಮಾಡುವಂಥ ಸಿಕ್ಕಿರೋದು ಇಲ್ಲಿವರೆಗೆ ಮಾಡಿದಂಥ ಎಲ್ಲ ರಾಜ್ಯಕ್ಕಿಂತ ಒಂದು ಪುಣ್ಯ ಅಂತೇಳಿ ಅನ್ಕತ್ತೆ. ನಮ್ಮ ಜಿಲ್ಲೆಯಲ್ಲಿ ಈಗ ನನ್ನ ಎಡಗಡೆ ಬಾಬಣ್ಣವರಿದ್ದಾರೆ, ಬಲಗಡೆ ದರ್ಶನ್ ಅವರಿದ್ದಾರೆ. ನಮ್ಮ ಜಿಲ್ಲೆಯ 7 ಜನದಲ್ಲಿ ನರೇಂದ್ರ ಸ್ವಾಮಿಯವರು, ಉದಯವರು, ರವಿಯವರು ಶಾಸಕರಾಗಿ, KR ಪೇಟೆ 1 ಜನತಾದಳದ ಶಾಸಕರಾಗಿದ್ದಾರೆ. ನಮಗೆ 7 ತಾಲೂಕಿನಲ್ಲಿ ಇವತ್ತು ಅಭಿವೃದ್ಧಿ ಮಾಡಲಿಕ್ಕಾಗಲಿ, ಜನಪರ ಯೋಜನೆಗಳು ಕೊಡಲಿಕ್ಕಾಗಲಿ ಒಂದು ದೊಡ್ಡ ಶಕ್ತಿ ಈ ದೇವರ ಕೃಪೆಯಿಂದ ಸಿಕ್ಕಿದೆ. ಅದನ್ನು ಭಾಳ ಗೌರವಯುತವಾಗಿ, ವಂಚನೆ ಇಲ್ಲದೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಶಾಸಕರುಗಳು, ನಮ್ಮದು ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಕರ್ತವ್ಯ. ಇವತ್ತು ಇದೊಂದು ವೈರ್ಮಡಿ ಭಾಳ ಪುರಾತನವಾದ, ಹೇಳ್ದಂಗೆ ಭಾಳ ವರ್ಷದ ಇತಿಹಾಸ ಇರತಕ್ಕಂಥ ಈ ವೈರ್ಮಡಿ ಈ ಒಂದು ಬ್ರಹ್ಮೋತ್ಸವವನ್ನು ಕಣ್ತುಂಬಿಕೊಳ್ತಕ್ಕಂಥದ್ದು ಒಂದು ಭಾಗ್ಯ. ಮತ್ತು ಲಾಸ್ಟ್ ಟೈಮು ನಾವು ಆಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ನಮ್ಮ ಶಾಸಕರು, ನಮ್ಮ ಜಿಲ್ಲಾಧಿಕಾರಿಗಳು ಈ ಬಾರಿ ಒಂದು ಸ್ವಲ್ಪ ಜನರಿಗೆ ಕುಡಿಯೋ ನೀರಾಗಿರ್ಬೋದು, CC ಕ್ಯಾಮ್ರಾಗಳಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಜನರು ವೀಕ್ಷಣೆ ಮಾಡಲಿಕ್ಕೆ ಬೆಳಗ್ಗೆವರೆಗೂ ಎಲ್ಲ ಥರದ, ಮತ್ತು ಊಟ ಉಚಿತವಾಗಿ ಇವತ್ತು ನಾಳೆ ಅನ್ನದಾಸೋಹ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನೂ ಸಹ ನಮ್ಮ ಸರ್ಕಾರ, ಜಿಲ್ಲಾಡಳಿತ, ಶಾಸಕರು ಜೊತೆಗೂಡಿ ಮಾಡಿದ್ದಾರೆ. ಸೊ ನಾನು ಎಲ್ಲವನ್ನು ಗಮನಿಸಿದಾಗೆ ತುಂಬ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದ್ರಿಂದ ನನಗೆ ನನ್ನ ಮನೆ ದೇವರು ಆಗಿರೋದ್ರಿಂದ ವಿಶೇಷವಾಗಿ ನಾನು ಮಂತ್ರಿಯಾಗಿ ಬರೋದಕ್ಕಿಂತ ಹೆಚ್ಚಾಗಿ, ಶಾಸಕನಾಗಿ ಬರೋದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಈ ದೇವಸ್ಥಾನದ ಭಕ್ತ. ಸೊ ನನಗೆ ಅದು ಹೆಮ್ಮೆ ತರುತ್ತೆ. ಇಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ. ಇದನ್ನು ನಾವು ಹಿಂದೆ ಪ್ರಾಧಿಕಾರ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಪ್ರಾಧಿಕಾರ ಮಾಡಲಿಕ್ಕೆ ಒಂದಷ್ಟು ಲ್ಯಾಂಡು ಇಷ್ಟೇ ಇರಬೇಕು ಅಂತಿದೆ, ಆದಾಯ ಇಷ್ಟೇ ಇರಬೇಕು ಅಂತಿದೆ. ಇವೆರಡರೂ ಒಂದು ಸ್ವಲ್ಪ ಅಡಚಣೆಯಿಂದ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಬಟ್ ನನಗೆ ಒಂದು ಏನಾದರೂ ಮಾಡಿ ಒಂದು ಗುರಿ ಇದೆ, ಇದಕ್ಕೆ ಪ್ರಾಧಿಕಾರ ಮಾಡಲೇಬೇಕು ಅಂತ. ಪ್ರಾಧಿಕಾರ ಆದಾಗ ಸಂಪೂರ್ಣ ಅಭಿವೃದ್ಧಿ ಆಗಲಿಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಶಕ್ತಿ ಆಗುತ್ತೆ. ಅದಕ್ಕೋಸ್ಕರ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಶಾಸಕರು ಇದಕ್ಕೆ ನಮ್ಮ ಬಾಬಣ್ಣವರು ಇವರು
ಇಬ್ಬರು ಹತ್ರ ಇರೋದ್ರಿಂದ ಭಾಳಷ್ಟು ಪ್ರಯತ್ನ ನನಗೂ ಒತ್ತಡ ಆಗ್ತಾ ಇದ್ದಾರೆ. ನಾನು ಒಂದು ಪ್ರಾಧಿಕಾರ ರಚನೆ ಮಾಡಿದ್ರೆ ಅಲ್ಲಿಗೆ ಒಂದು ಹಂತ ಈ ಅಭಿವೃದ್ಧಿಗೆ ತಲುಪ್ತೀವಿ ಅಂತ ನಾನು ಅನ್ಕೋತೀನಿ. ಸರ್, ದೇವಸ್ಥಾನಕ್ಕೆ ಕೊಟ್ಟಿದ್ದ ಆಸ್ತಿನ ಮೈಸೂರು ಕೆಸರಿನಲ್ಲಿ ಅಂದರೆ ಮಹಾರಾಜರು ಕೊಡುಗೆ ಕೊಟ್ಟಿದ್ದು, ಅದು ಭೂಗಳ್ಳರ ಪಾಲಾಗಿದೆ. ಈಗ ಅದ್ರ ಬಗ್ಗೆ ಆ ಥರದ್ದು ಯಾವುದನ್ನು ಇಲ್ಲ. ಒಂದು ಸ್ವಲ್ಪ ಇದೆ, ಅದನ್ನು ಸರಿಯಾದ ರೀತಿ ಕಾನೂನು ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಶಾಸಕರು ಇಲ್ಲೇ ಇದ್ದಾರೆ, ಅದನ್ನು ಪರಿಶೀಲಿಸಿ ಯಾವ ರೀತಿ ಅದನ್ನು ಕಾನೂನು ವ್ಯವಸ್ಥೆ ಮಾಡಬೇಕು ಅಂತ ಮಾಡೋಣ. ಜಿಲ್ಲಾಧಿಕಾರಿ ಕಮಿಟಿ ಕೂಡ ಮಾಡಿದ್ರು ಅದನ್ನು ಈ ವಾರದಲ್ಲೇ ನಾನು ಒಂದು ಮೀಟಿಂಗ್ ಮಾಡ್ತೀನಿ. ನಾನು ಮೊದಲೇ ಹೇಳಿದ್ದೀನಿ, ಅತ್ಯಂತ ಸ್ನೇಹಿತರು. ನಾನು ಕುಮಾರಸ್ವಾಮಿಯವ್ರನ್ನ ಯಾವತ್ತೂ ರಾಜಕೀಯವಾಗಿ ನನಗೆ ಅವ್ರಿಗೆ ಭಿನ್ನಾಭಿಪ್ರಾಯ ಇರ್ಬೋದು, ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ದ್ವೇಷ ಮಾಡೋ ರಾಜಕಾರಣ ಮಾಡಲ್ಲ. ನಾನು ಅವರನ್ನು ಯಾವುದೇ ತೀಕ್ಷ್ಣವಾಗಿ ಮಾತಾಡಲ್ಲ. ಅವರು ರಾಜಕಾರಣ ಅವ್ರು ಮಾತಾಡಿದ್ರು ಅಂತ ನಾನು ಮಾತಾಡೋಕ್ಕಷ್ಟೆ. ಒಳ್ಳೆಯದಾಗಲಿ, ಅವರಿಗೆ ಮಂತ್ರಿ ಆಗಿದ್ದಾರೆ, ಒಳ್ಳೆಯ ಕೆಲಸ ಮಾಡಲಿ. ಇವತ್ತು ಶುಭ ದಿನ, ಒಳ್ಳೆಯದಾಗಲಿ ಅಂತ ಅವ್ರಿಗೆ ನಾನು ನೋಡಿದೆ. ಅವರು ನಮಸ್ಕಾರ ಹಾಕಿದ್ರು, ನಾನು ನಮಸ್ಕಾರ ಹಾಕ್ತೀನಿ. ಮೈಸೂರಿನಲ್ಲೂ ಮೊನ್ನೆ ನೇರ ಭೇಟಿಯಾಗಿದ್ದರು, ಸಾಹಿತ್ಯ ಸಮ್ಮೇಳನದಲ್ಲೂ ಭೇಟಿಯಾಗಿದ್ದರು. ನನಗೇನು ಆ ಥರದ ವೈಯಕ್ತಿಕ ಅವ್ರ ಮೇಲೆ ಯಾವುದೇ ತಿಕ್ಕಾಟ ಇಲ್ಲ. ಸ್ನೇಹ ಅಂದರೆ ಈಗ ಇಲ್ಲಿ ಸಿಕ್ಕಿದ್ರು ಮತ್ತೆ ಯಾವ್ದಾರು ಇಂಥ ಸನ್ನಿವೇಶನೇ ಬರಬೇಕು, ಅವರು ನಾನು ಭೇಟಿಯಾಗಿ. ಸೊ ಮೊದಲ ಥರ ಪ್ರತಿ ದಿವಸ ಮಾತಾಡೋದು, ಪ್ರತಿ ದಿವಸ ಭೇಟಿ ಮಾಡೋದು, ರಾತ್ರಿ ಜೊತೆಲಿ ಊಟ ಮಾಡೋದು ಅವೆಲ್ಲ ಏನಿಲ್ಲ. ಹಾಂ, ಆ ಥರ ಅನಿಸಿಲ್ಲ. ಭಾಳ ದೂರ ಆಗ್ಬಿಟ್ಟಿದ್ದೀವಲ್ಲ, ಅದರಿಂದ ಅನಿಸಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.